ರಾತ್ರಿ ಪೂರ್ತಿ ನಾನು ಮತ್ತು ನನ್ನ ಗೆಳೆಯ ಪರಸ್ಪರ ನಮ್ಮ ಹೆಂಡತಿಯರನ್ನು ಅದಲು ಬದಲು ಮಾಡಿ ರಾತ್ರಿಯೆಲ್ಲ ದೈಹಿಕ ಸುಖ ತೆಗೆದುಕೊಂಡು ಮಜಾ ಮಾಡಿದೆವು. ನನ್ನ ಗೆಳೆಯನ ಹೆಂಡತಿ ತುಂಬ ಸುಖ ಕೊಟ್ಟಳು ನನಗೆ. ಆದರೆ ಬೆಳಿಗ್ಗೆ ಆದಾಗ ಒಂದು ದೊಡ್ಡ ಶಾಕ್ ಕಾದಿತ್ತು. ಅದೇನೆಂದರೆ, ಮದುವೆಯಾಗಿ 3 ತಿಂಗಳಾದರೂ ನನ್ನ ಹೆಂಡತಿ ನನ್ನನ್ನು ಹತ್ತಿರಕ್ಕೆ ಸೇರಿಸಿಲ್ಲ. ಅವಳಿಗೆ ಇಷ್ಟವಾದ ನೆಕ್ಲೆಸನ್ನು ತಂದುಕೊಟ್ಟಿಲ್ಲ ಅಂತ ಅವಳು ತುಂಬ ಕೋಪ ಮಾಡಿಕೊಂಡಿದ್ದಳು. ನಾನು ಎಷ್ಟು ಸಮಾಧಾನ ಮಾಡಿದರೂ ಅವಳು ಸಮಾಧಾನವಾಗುತ್ತಿಲ್ಲ. ಸಾಲ ಮಾಡಿ ಮದುವೆ ಆಗಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಿದರೂ ಅವಳು ಕ್ಷಮಿಸುತ್ತಿಲ್ಲ. ಆದರೆ ಅವಳು ಅವಳ ಗೆಳತಿಯ ಮಾತನ್ನು ಕೇಳಿಕೊಂಡು ನನ್ನನ್ನು ದೂರ ಇಟ್ಟಿದ್ದಾಳೆ. ನಾನು ಎಷ್ಟು ಹೇಳಿದರೂ ಅವಳು ಕೇಳುತ್ತಿಲ್ಲ. ನಾನು ಸಾಮಾನ್ಯ ಮನುಷ್ಯ, ಶ್ರೀಮಂತನಲ್ಲ. ನೀನು ನನ್ನನ್ನು ಈ ರೀತಿ ಹೊಟ್ಟೆ ಉರಿಸಬಾರದು ಅಂತ ಹೇಳಿದರೂ ಅವಳು ಕೇಳುತ್ತಿಲ್ಲ. ಮದುವೆಗಿಂತ ಮುಂಚೆ ನನ್ನ ಬಳಿ ತುಂಬ ದುಬಾರಿಯಾದ ಬಟ್ಟೆಗಳನ್ನು ತೆಗೆಸಿಕೊಂಡಳು. ಚಂದದ ಮಾತುಗಳನ್ನಾಡಿ ಮದುವೆ ನಾನೇ ಮಾಡಿಕೊಳ್ಳುವಂತೆ ಮಾಡಿದಳು. ಮದುವೆ ಆಯಿತು. ಎಲ್ಲ ಖರ್ಚು ನನ್ನ ಮೇಲೆ ಬಿದ್ದಿದ್ದರಿಂದ 10 ಲಕ್ಷ ಮದುವೆ ಸಾಲ ಇದೆ. ಆ ಸಾಲವನ್ನು ನಾನೇ ತೀರಿಸಬೇಕು. ಅವಳಿಗೆ ಅರ್ಥವಾಗುತ್ತಿಲ್ಲ. ಅವಳಿಗೆ ತಾಳಿ ಕಟ್ಟಿದ್ದು ಅಷ್ಟೇ, ಅವಳನ್ನು ಇನ್ನೂ ಮುಟ್ಟಿಲ್ಲ ನಾನು. ನನ್ನ ಗೆಳೆಯ ಗೆಳತಿಯರು ಊಟಕ್ಕೆ ಕರೆದಿದ್ದಾರೆ, ಹೊಸದಾಗಿ ಮದುವೆಯಾದ ಜೋಡಿ ಅಂತ. ಎಲ್ಲರೂ ನಮ್ಮನ್ನು ಊಟಕ್ಕೆ ಕರೆಯುತ್ತಿದ್ದರು. ಆದರೆ ಇವಳು ಬರುತ್ತಿರಲಿಲ್ಲ. ಬದಲಿಗೆ ಅವಮಾನ ಮಾಡುತ್ತಿದ್ದಳು. ನಿನಗೆ ಯಾವ ಯೋಗ್ಯತೆ ಇದೆ ನನ್ನ ಜೊತೆ ಬರಲು? ನಾನು ಎಷ್ಟು ಸುಂದರವಾಗಿದ್ದೇನೆ. ಯಾರಾದರೂ ನಿನ್ನ ಪಕ್ಕ ಬರುತ್ತಿರುವ ಈ ಗಂಡಸು ಯಾರು ಅಂದರೆ ನಾನು ನನ್ನ ಸೆಕ್ಯೂರಿಟಿ ಅಥವಾ ನಮ್ಮ ಮನೆಯ ಕೆಲಸದವನು ಅಂತ ಹೇಳಬೇಕು. ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಗಂಡ ಅಂತ ನಾನು ಒಪ್ಪಿಕೊಂಡು ಎಲ್ಲರ ಬಳಿ ಹೇಳಲು ಸಾಧ್ಯವಿಲ್ಲ. ಪ್ರತಿ ರಾತ್ರಿ ನಾನು ಅವಳ ಜೊತೆ ಮಲಗಲು ಕಷ್ಟಪಡುತ್ತಿದ್ದೆ. ಆದರೂ ಅವಳು ನನ್ನನ್ನು ಮಲಗಿಸಿಕೊಳ್ಳುತ್ತಿರಲಿಲ್ಲ. ಬದಲಿಗೆ ಅವಳು ನನ್ನನ್ನು ದೂರ ತಳ್ಳುತ್ತಿದ್ದಳು. ನನಗೆ ತುಂಬ ನೋವಾಗುತ್ತಿತ್ತು. ಒಮ್ಮೊಮ್ಮೆ ವಿರಹ ವೇದನೆಯಿಂದ ಟಿವಿಯಲ್ಲಿ ಮತ್ತು ಫೋನಿನಲ್ಲಿ ಬರುವ ಗಂಡ ಹೆಂಡತಿಯರ ವಿಡಿಯೋವನ್ನು ನೋಡಿ ಮಲಗುತ್ತಿದ್ದೆ. ಆದರೆ ಅವಳಿಂದ ದೂರ ಇದ್ದಷ್ಟು ಹತ್ತಿರ ಹೋಗಬೇಕು ಅಂತ ಆಸೆ ಆಗುತ್ತಿದೆ. ಒಂದು ದಿನ ಧೈರ್ಯ ಮಾಡಿ ಅವಳು ಮಲಗಿದ್ದಾಗ ಅವಳ ಕೆನ್ನೆಗೆ ಮುತ್ತು ಕೊಟ್ಟೆ. ಅವಳು ಎಚ್ಚರವಾಗಿ ನನ್ನ ಕೆನ್ನೆಗೆ ಹೊಡೆದಳು. ನನಗೆ ನೋವಾಯಿತು, ಅವಮಾನವಾಯಿತು. ಕೋಪದಿಂದ ಅವಳಾಗಿ ಅವಳು ಹತ್ತಿರ ಬಂದರೆ ಮಾತ್ರ ಹೋಗೋದು, ಇಲ್ಲವಾದರೆ ಇಲ್ಲ ಅಂತ ಅಂದುಕೊಂಡೆ. ನಾನು ನನ್ನ ಕೆಲಸದ ಮೇಲೆ ಗಮನ ಕೊಟ್ಟೆ. ಇವಳ ಮೇಲೆ ಗಮನ ಕೊಡುವುದನ್ನು ಬಿಟ್ಟುಬಿಟ್ಟೆ. ಪ್ರೀತಿಯಿಂದ ಹತ್ತಿರ ಹೋದರೆ ಈ ರೀತಿ ಮಾಡುತ್ತಾಳೆ. ಇವಳ ಸಹವಾಸ ನನಗೆ ಬೇಡ. ನಾನಾಯಿತು, ನನ್ನ ಕೆಲಸವಾಯಿತು ಅಂತ ನಾನು ನೆಮ್ಮದಿಯಾಗಿ ಇರಲು ಆರಂಭಿಸಿದೆ. ಆದರೂ ನನ್ನ ಗೆಳೆಯ ಗೆಳತಿಯರು, ನನ್ನ ನಂಟರು ಇಷ್ಟರು, ಮದುವೆ ಆಗಿರುವ ನವ ಜೋಡಿಗಳು, ಗಂಡ ಹೆಂಡತಿಯರು, ಇವರನ್ನು ನೋಡಿದಾಗ ನನಗೆ ಆಸೆ ಆಗುತ್ತಿತ್ತು. ನನಗೂ ಕೂಡ ಒಂದು ಒಳ್ಳೆಯ ಬಾಳ ಸಂಗಾತಿ ಬೇಕು ಅಂತ ಅಮ್ಮ ಹೇಳುತ್ತಿದ್ದಳು. ನಿನ್ನ ಹೆಂಡತಿ ನಿನ್ನ ಜೊತೆ ಹೊಂದಿಕೊಳ್ಳುವುದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು. ನಾವು ಹೇಳಿದರೂ ನೀನು ನಮ್ಮ ಮಾತನ್ನು ಕೇಳಿಲ್ಲ. ಅದಕ್ಕಾಗಿ ಅವಳನ್ನು ಬಿಟ್ಟುಬಿಡು. ಸದ್ಯಕ್ಕಂತೂ ಅವರ ಮಾತು ಕೇಳಲು ಸಾಧ್ಯವಿಲ್ಲ. ಏಕೆಂದರೆ ನನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು. ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ. ಇವಳು ಮಾಡಿದ ತಪ್ಪಿಂದ ಅವರನ್ನು ಮಾನ ಮರ್ಯಾದೆ ಕಳೆದುಕೊಂಡು ಬೀದಿಯಲ್ಲಿ ನಿಲ್ಲುವಂತೆ ನಾನು ಮಾಡಲು ಸಾಧ್ಯವಿಲ್ಲ. ಅವರಿಗೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮರ್ಯಾದೆ ಕೊಡಬೇಕು. ಅವರು ತುಂಬ ಒಳ್ಳೆಯವರು. ಅವರಂಥ ಒಳ್ಳೆಯವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನು ನಿಜವಾಗಲೂ ಕೂಡ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದು ಬಡತನದಲ್ಲೇ. ಈಗ ಸ್ವಲ್ಪ ದುಡ್ಡು ಇದೆ ಅಂತ ಹೆಂಡತಿ ಬುದ್ಧಿವಂತಿಕೆ ಇಲ್ಲದೆ ಮಕ್ಕಳ ರೀತಿ ಆಡುತ್ತಾಳೆ ಅಂತ ಅವಳನ್ನು ಕೈ ಬಿಡುವುದಿಲ್ಲ. ಅವಳನ್ನು ತಿದ್ದಲು ಪ್ರಯತ್ನ ಮಾಡುತ್ತೇನೆ. ಅವಳು ಬದಲಾಗುವುದೇ ಇಲ್ಲ ಅಂದರೆ ಮುಂದಿನ ಪ್ರಯತ್ನ ಮಾಡುತ್ತೇನೆ. ಏಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿ ಮಾಡುತ್ತೇನೆ. ಅವಳ ಕೈ ನನಗೆ ಟಚ್ ಆದರೂ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ಸುಖ ನನಗೆ ಸಿಕ್ಕಿತು ಅನ್ನುವಷ್ಟು ಪ್ರೀತಿ ನನಗೆ ಅವಳ ಮೇಲೆ. ಆದರೆ ಇಂದು ನನ್ನ ಅಪ್ಪ ಅಮ್ಮ ಮನೆಗೆ ಬಂದರೆ ಅವರ ಜೊತೆ ದೊಡ್ಡ ಜಗಳ ಮಾಡಿ ಕಳಿಸಿದ್ದಾಳೆ. ನಾನು ಅಪ್ಪ ಅಮ್ಮ ಬಂದಿದ್ದಾರೆ ಊರಿಂದ ಅಂತ ಅಮ್ಮನಿಗೆ ಇಷ್ಟವಾದ ಗೋಬಿ, ಅಪ್ಪನಿಗೆ ಇಷ್ಟವಾದ ಮೈಸೂರು ಪಾಕ್ ಎರಡನ್ನೂ ತಂದಿದ್ದೆ.
ಇವಳಿಗೂ ಕೂಡ ಇವಳು ಇಷ್ಟಪಡುವ ಪಿಜ್ಜಾವನ್ನು ಆರ್ಡರ್ ಮಾಡೋಣ ಅಂತ. ಆದರೆ ಮನೆಗೆ ಬಂದಾಗ ತಿಳಿಯಿತು ಊರಿಗೆ ಹೊರಟು ಹೋಗಿದ್ದಾರೆ ಅಂತ. ಇವಳು ಸರಿಯಾಗಿ ಉತ್ತರಿಸಲಿಲ್ಲ. ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗ ನಿನ್ನ ಹೆಂಡತಿ ನಮ್ಮ ಜೊತೆ ಜಗಳ ಮಾಡುತ್ತಾಳೆ, ನಾವು ಬರುವುದಿಲ್ಲ, ನಿನಗೆ ಅಪ್ಪ ಅಮ್ಮ ಬೇಕು ಅಂದರೆ ಅವಳನ್ನು ಬಿಟ್ಟು ಬಿಡು, ನಿನಗೆ ಬೇಕಾಗಿರುವುದು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ, ನಮಗೆ ವಂಶದ ಕುಡಿಯನ್ನು ಕೊಡುವ ಹುಡುಗಿಯನ್ನು ನೋಡಿ ಮದುವೆ ಮಾಡುತ್ತೇನೆ ಅಂತ ಹೇಳಿದರು. ನಾನು ಏನೂ ಮಾತನಾಡದೆ ಫೋನ್ ಕಟ್ ಮಾಡಿದೆ. ಇವಳ ಜೊತೆ ಮಾತನಾಡಲು ಬಂದಾಗ ಇವಳು ರೂಮನ್ನು ಒಳಗಡೆಯಿಂದ ಲಾಕ್ ಮಾಡಿ ಮ್ಯೂಸಿಕ್ಕನ್ನು ತುಂಬ ಜೋರಾಗಿ ಹಾಕಿಕೊಂಡು ಕೇಳುತ್ತಿದ್ದಾಳೆ. ತನಗೂ ಮತ್ತು ಈಗ ಆಗುತ್ತಿರುವ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತೆ. ನನಗೆ ನಿಜವಾಗಲೂ ತುಂಬ ದುಃಖವಾಯಿತು. ನಾನು ಇವರ ಅಪ್ಪ ಅಮ್ಮನನ್ನು ಸ್ವಂತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಇವಳು ನೋಡಿದರೆ ಈ ರೀತಿ ಮಾಡಿದ್ದಾಳೆ. ಅಷ್ಟಲ್ಲ, ಪ್ರತಿದಿನ ದುಡ್ಡು ಎಲ್ಲಿಂದ ತರಲಿ? ಮದುವೆಗೆ ಮಾಡಿದ್ದ ಸಾಲ ಇನ್ನೂ ತೀರಿಸಿಲ್ಲ. ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬೇಕು. ಇನ್ನೂ ಮದುವೆ ಆಗದ ತಂಗಿ ಇದ್ದಾಳೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿಯ ಅಪ್ಪ ಅಮ್ಮ, ಅವಳ ತಮ್ಮ ಎಲ್ಲರನ್ನೂ ನಾನೇ ನೋಡಿಕೊಳ್ಳುತ್ತಿರುವುದು. ನಾನು ಹಗಲು ರಾತ್ರಿ ದುಡಿಯುತ್ತೇನೆ. ಬೆಳಿಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆಗೆ ಬರುವುದು. ಅಷ್ಟು ಸುಸ್ತು ಆಗಿದ್ದರೂ ಅವಳು ನನಗೆ ಒಂದು ಲೋಟ ಕಾಫಿ ಕೊಡುವುದಿಲ್ಲ. ನಾನೇ ಅವಳಿಗೆ ಅಡುಗೆ ಮಾಡಿ ಹಾಕಬೇಕು, ಒಂದು ಗಂಡಾಗಿ. ಇನ್ನೆಷ್ಟು ನಾನು ಅಡ್ಜಸ್ಟ್ ಮಾಡಿಕೊಳ್ಳಲಿ? ನನ್ನ ತಾಳ್ಮೆಗೆ ಮಿತಿ ಅನ್ನುವುದೇ ಇಲ್ಲ. ನಿಜವಾಗಲೂ ಇವನಂಥ ಗಂಡ ಸಿಕ್ಕಿದರೆ ನಾವು ಜೀವನ ಪರ್ಯಂತ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಆದರೆ ನನ್ನ ಹೆಂಡತಿ ಎಂದೂ ಕೂಡ ಆ ಮಾತನ್ನು ಹೇಳುವುದಿಲ್ಲ. ಬದಲಿಗೆ ಅವಳು ಯಾವಾಗಲೂ ನನ್ನನ್ನು ಟೀಸ್ ಮಾಡುತ್ತಾಳೆ ಇದೇ ರೀತಿ. ಆದರೆ ಇಂದು ನನ್ನ ಮನೆಯ ಎದುರುಗಡೆ ಮನೆಯ ಆಂಟಿ ನನ್ನನ್ನು ಕರೆದು ನೀನು ಕೆಲಸಕ್ಕೆ ಹೋದಾಗ ನಿನ್ನ ಮನೆಗೆ ತುಂಬ ಜನ ನಿನ್ನ ಹೆಂಡತಿಯ ಫ್ರೆಂಡ್ಸ್ ಬರುತ್ತಾರೆ, ಸ್ವಲ್ಪ ಹೆಂಡತಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೋ ಅಂತ ಹೇಳಿದರು. ನಾನು ಅವರ ಮಾತನ್ನು ನಂಬಲಿಲ್ಲ. ಪದೇ ಪದೇ ಆ ಆಂಟಿ ಅದೇ ಮಾತನ್ನು ಹೇಳುತ್ತಾ ಇದ್ದಿದ್ದು, ಇವಳು ನನ್ನನ್ನು ಟಚ್ ಮಾಡಲು ಬಿಡದೇ ಇದ್ದದ್ದು, ಇವೆಲ್ಲವೂ ಕೂಡ ಒಂದು ಉತ್ತರ ಬೇಕು ಅಂತ ಕೇಳಿದವು. ಮನೆಯಲ್ಲಿ ಕ್ಯಾಮರಾ ಇಟ್ಟೆ. ನಾನು ಇಲ್ಲದೆ ಇದ್ದಾಗ ಯಾರು ಬರುತ್ತಾರೆ ಅನ್ನುವುದನ್ನು ತಿಳಿಯಲು. ಆದರೆ ಎದುರು ಮನೆ ಆಂಟಿ ನಮ್ಮಿಬ್ಬರ ಮಧ್ಯೆ ಇರುವ ಬಿರುಕನ್ನು ನೋಡಿ ಸಂಬಂಧ ಹಾಳು ಮಾಡಲು ಸುಳ್ಳು ಹೇಳಿದ್ದಾರೆ. ಮನೆಗೆ ಬಂದರೆ ಅವಳ 2 ಗೆಳತಿಯರು ಬರುತ್ತಾರೆ. ಬಂದು ಹೋಗುವವರು ನನ್ನ ಮೇಲೆ ಚಾಡಿ ಹೇಳುತ್ತಾರೆ. ಇದು ಗೊತ್ತಿರುವ ವಿಷಯ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆಯಾಗಿದ್ದು, ದಿನಗಳು ಕಳೆದಂತೆ ನಾನು ಕ್ಯಾಮ್ರಾ ಇಟ್ಟಿರುವ ವಿಷಯ ಅವಳಿಗೆ ತಿಳಿಯಿತು. ಅವಳು ದೊಡ್ಡ ಗಲಾಟೆ ಮಾಡಿ ಮನೆ ಬಿಟ್ಟು ಹೋದಳು. ಅವಳನ್ನು ಎಷ್ಟು ಸಮಾಧಾನ ಮಾಡಿದರೂ ಅವಳು ಬರುತ್ತಿಲ್ಲ. ನೀನು ನನ್ನ ಆಸೆಗಳನ್ನು ಪೂರೈಸಲು ಚೆನ್ನಾಗಿ ದುಡಿಯುತ್ತೀಯ ಅಂತ. ನಾನು ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳುವುದು. ದುಡಿಯುವ ವಯಸ್ಸಿನಲ್ಲಿ ಚೆನ್ನಾಗಿ ದುಡಿಯಲಿ ಅಂತ. ನಾನೇನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನ ಜೊತೆಯಲ್ಲಿ ಇರುತ್ತೇನೆ. ನಿನ್ನ ಅಪ್ಪ ಅಮ್ಮ ಬಂದು ಅವತ್ತು ನೀನು ಬೇರೆ ಜಾತಿ, ನಮಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ನಿನ್ನ ಪರವಾಗಿ ನಿಂತೆ. ಅದಕ್ಕಾಗಿ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೋಗಿದ್ದಾರೆ ಅಂತ ಅಷ್ಟೇ, ಮರೆತು ಇನ್ಯಾವುದೇ ವಿಷಯವಿಲ್ಲ. ಈ ವಿಷಯವನ್ನು ವಿವರಿಸಿ ಹೇಳಿದಾಗ ನನಗೆ ನಿಜವಾಗಲೂ ತುಂಬ ನಾಚಿಕೆ ಆಯಿತು. ನನ್ನ ಅಪ್ಪ ಅಮ್ಮ ಮಾಡಿದ ಕೆಲಸವನ್ನು ನೆನೆಸಿಕೊಂಡು ನನಗೆ ನಿಜವಾಗಲೂ ದುಃಖವಾಯಿತು. ನಾನು ಅವರನ್ನು ತುಂಬ ನಂಬಿದ್ದೆ, ಆದರೆ ಅವರು ನನ್ನ ಸಂಸಾರವನ್ನು ಹೊಡೆದರು. ಈಗ ನಾನು ಚಿಂತಿಸಿ ಪ್ರಯೋಜನವಿಲ್ಲ. ಅವಳು ಸದ್ಯಕ್ಕಂತೂ ಅಪ್ಪನ ಮನೆಯಿಂದ ಬರುವುದಿಲ್ಲ. ಅದಕ್ಕಾಗಿ ಅವಳಿಗೆ ಇಷ್ಟ ಇರುವ ನೆಕ್ಲೆಸನ್ನು ನಾನು ಶಾಪ್ನಿಂದ ತಂದುಕೊಡಬೇಕು, ದುಡಿಯಬೇಕು ಅಂತ ದುಡಿಯಲು ಆರಂಭಿಸಿದೆ. ಅವಳು ಹೋಗಿ ವಾರ ಕಳೆದಿದೆ ಅಷ್ಟೇ. ಅಷ್ಟರಲ್ಲಿ ನನ್ನ ಗೆಳೆಯ ಪ್ರಸಾದ್ ಫಾರಿನಿಂದ ಹೆಂಡತಿ ಸಮೇತ ಬಂದಿದ್ದ. ಬಂದವನು ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರುತ್ತೇನೆ ಅಂತ ಹೇಳಿದ. ನಾನು ಮನೆ ಚಿಕ್ಕದು, ನೀವು ಇಲ್ಲಿ ಅಡ್ಜಸ್ಟ್ ಆಗುವುದಿಲ್ಲ ಎಂದಾಗ, ನನ್ನ ಹೆಂಡತಿ ತುಂಬ ಶ್ರೀಮಂತರ ಮನೆಯ ಹುಡುಗಿ, ಅವಳಿಗೆ ಮಿಡ್ಲ್ ಕ್ಲಾಸ್ ಹೇಗಿರುತ್ತದೆ ಅನ್ನುವುದು ತಿಳಿದುಕೊಳ್ಳಬೇಕಂತೆ. ನಿನ್ನ ಮನೆಯಲ್ಲಿ ಒಂದು ದಿನ ಇದ್ದು ನೆಕ್ಸ್ಟ್ ಡೇ ನಾವು ಯಾವುದಾದರೂ ಸುಂದರವಾದ ರೆಸಾರ್ಟ್ಗೆ ಹೋಗೋಣ. ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರೂ ನಮ್ಮ ಜೊತೆ ಬರಬೇಕು, ಕಂಪನಿ ಕೊಡಲು ಅಂತ ಹೇಳಿದ. ನಾನು ಒಪ್ಪಿದೆ. ಹೀಗಾದರೂ ನನ್ನ ಹೆಂಡತಿಗೆ ಒಂದು ಟೂರ್ ಆದಂತೆ ಆಗುತ್ತದೆ. ಕೊನೆ ಪಕ್ಷ ಅವಳು ಆಗಲಾದರೂ ಇಷ್ಟಪಡುತ್ತಾಳೆ.
ನಾನು ಆಸೆಯಿಂದ ಅವಳಿಗೆ ಚಿನ್ನದ ನೆಕ್ಲೆಸ್ ಮಾಡಿಸಬೇಕು ಅಂದರೆ ನನ್ನ ಗೆಳೆಯ ಅವಳನ್ನು ಮತ್ತು ನನ್ನನ್ನು ರೆಸಾರ್ಟ್ಗೆ ಕರೆದುಕೊಂಡು ಹೋಗುತ್ತಾನೆ ಅವನ ಖರ್ಚಿನಲ್ಲಿ ಅಂತ ಕನಸು ಕಾಣುತ್ತಿದ್ದೆ. ಅವನು ಮತ್ತು ಅವನ ಹೆಂಡತಿ ಬಂದರು. ಮನೆಯನ್ನು ನಾನು ನನ್ನ ಕೈಲಾದಷ್ಟು ಕ್ಲೀನ್ ಮಾಡಿದ್ದೆ. ರೂಮನ್ನಂತೂ ಹೊಸ ಬೆಡ್ಶೀಟ್ ಹಾಕಿ ಅರೇಂಜ್ ಮಾಡಿದ್ದೆ. ಅವರ ಹೆಂಡತಿ ನಮ್ಮ ಮನೆಯನ್ನು ನೋಡಿ ಖುಷಿಪಟ್ಟರು. ಚಿಕ್ಕದಾಗಿದ್ದರೂ ಮನೆ ಸುಂದರವಾಗಿದೆ, ನನಗೆ ಈ ರೀತಿಯ ಮನೆ ಇಷ್ಟ ಅಂತ. ಅವರಿಗೆ ನಾನು ಮಾಡಿದ ಅತಿಥಿ ಸತ್ಕಾರ ಇಷ್ಟವಾಯಿತು. ಅವರ ಹೆಂಡತಿ ತುಂಬ ಒಳ್ಳೆಯವರು. ನನಗೆ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡಿಕೊಟ್ಟರು. ನಂತರ ನನ್ನ ಹೆಂಡತಿ ಬಗ್ಗೆ ಕೇಳಿದರು. ಅವಳು ಅವರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದೆ. ನನ್ನ ಗೆಳೆಯ ಮತ್ತು ಅವನ ಹೆಂಡತಿ ಇಬ್ಬರೂ ಕೂಡ ನನ್ನ ಹೆಂಡತಿಗೆ ಫೋನ್ ಮಾಡಿ ರೆಸಾರ್ಟ್ಗೆ ಹೋಗೋಣ ಅಂತ ಕರೆದರು. ಹೆಂಡತಿ ಒಪ್ಪಿಕೊಂಡಳು. ಅವಳಿಗೆ ಖುಷಿ. ಅವಳು ನನಗೆ ಪ್ರೀತಿಯಿಂದ ಫೋನ್ ಮಾಡಿ ನನಗೆ 5,000 ಅಕೌಂಟ್ಗೆ ಹಾಕಿ, ಒಂದು ಚಂದದ ಮಾಡರ್ನ್ ಆಗಿರುವ ಒಂದೆರಡು ಬಟ್ಟೆಗಳನ್ನು ತೆಗೆದುಕೊಂಡು ಬರುತ್ತೇನೆ, ಅಲ್ಲಿ ಹಾಕಲು ಬೇಕು ಅಂದಳು. ನಾನು ಮರುಮಾತನಾಡದೆ 5,000 ಕಳಿಸಿದೆ. ನಂತರ ಮಾರನೇ ದಿನ ನನ್ನ ಹೆಂಡತಿ ಕೂಡ ಬಂದಳು. ನಾವೆಲ್ಲ ಸೇರಿ ರೆಸಾರ್ಟ್ಗೆ ಹೋದೆವು. ಮನಸ್ಸು ತುಂಬ ಖುಷಿಯಿಂದ ಕುಣಿಯುತ್ತಿದೆ ನನ್ನದು, ನನ್ನವಳು ಬಂದಿದ್ದಕ್ಕಾಗಿ. ಅವಳನ್ನು ಮುಟ್ಟಲು ಹೋದಾಗ ಅವಳು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಾವಿಬ್ಬರು ಯಾವಾಗಲೂ ಇದೇ ರೀತಿ ಒಂದು ರೊಮ್ಯಾಂಟಿಕ್ ಆಗಿ ಇರುತ್ತೀವಿ ಅನ್ನುವುದನ್ನು ಅವರಿಬ್ಬರಿಗೆ ತೋರಿಸಲು. ನನ್ನ ಹೆಂಡತಿ ಮತ್ತು ನನ್ನ ಗೆಳೆಯನ ಹೆಂಡತಿ ಇಬ್ಬರು ಊಟಕ್ಕೆ ಹೋದರು. ನಾವಿಬ್ಬರು ಊಟ ಬೇಡ, ನಮಗೆ ಒಂದು ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಒಂದು ಸಪ್ರೇಟ್ ರೂಮ್ಗೆ ಬಂದೆವು. ಆದರೆ ನಾವಿಬ್ಬರು ನಮ್ಮ ಹಳೆ ಚಾಳಿಯನ್ನು ಶುರು ಮಾಡಿಕೊಂಡೆವು. ಬೇಡ ಬೇಡ ಅಂದರೂ ಕೂಡ ನನ್ನ ಗೆಳೆಯ ತುಂಬ ಕುಡಿಸಿದ. ನಾನು ಕುಡಿದೆ. ನನಗೆ ನನ್ನ ಹೆಂಡತಿ ಬಂದಿದ್ದಾಳೆ ಒಳ್ಳೆಯ ಜಾಗಕ್ಕೆ. ಮೊದಲ ರಾತ್ರಿ ಆದರೆ ಏನಾದರೂ ಹಿಂದೆ ಆಗಿಬಿಡಲಿ. ನಾನು ಕುಡಿದಿಲ್ಲವಾದರೆ ಅವಳು ಹೇಳಿದ ಹಾಗೆ ಕೇಳುತ್ತೇನೆ, ಕುಡಿದಿದ್ದರೆ ಅವಳು ಹೇಳಿದ ಹಾಗೆ ನಾನು ಕೇಳುವುದಿಲ್ಲ ಅಂತ ಯೋಚಿಸಿ ಅವನು ಹೇಳಿದಷ್ಟು ಕೇಳಿ ಕೇಳಿ ಕುಡಿದೆ. ನನಗೆ ನಿಜ ಹೇಳಬೇಕು ಅಂದರೆ ಕಂಟ್ರೋಲ್ ಬಹಳ ಬೇಗ ತಪ್ಪುತ್ತದೆ. ಅದು ನನಗೆ ಆಗುವುದಿಲ್ಲ. ಆದರೆ ಇಂದು ನನ್ನ ಹೆಂಡತಿಯ ನಗುಮುಖವನ್ನು ನೆನೆಸಿಕೊಂಡು ತುಂಬ ಕುಡಿದೆ. ಅವನು ಕುಡಿಸಿದ. ರೂಮಿಗೆ ಹೋದ ತಕ್ಷಣ ನನ್ನ ಹೆಂಡತಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟಳು. ನನ್ನ ಬಟ್ಟೆಯನ್ನು ಅವಳ ಕೈಯಾರ ಬದಲಿಸಿ ಹೊಸ ಬಟ್ಟೆ ಹಾಕಿದಳು. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳು ಹೋಗುತ್ತಿದ್ದಳು. ಸಡನ್ನಾಗಿ ನಾನು ಅವಳ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದೆ. ಪ್ಲೀಸ್, ಇದೊಂದು ರಾತ್ರಿ ನನಗಾಗಿ ನನ್ನ ಪಕ್ಕ ಮಲಗು ಅಂತ. ಅವಳು ನನ್ನನ್ನು ತುಂಬ ಕರುಣೆಯಿಂದ ನೋಡಿದಳು. ಇದೇ ಮೊದಲ ಬಾರಿ ಇಷ್ಟು ಕರುಣೆ ನನ್ನ ಹೆಂಡತಿಗೆ ನನ್ನ ಮೇಲೆ ಇದ್ದಿದ್ದು. ಅವಳು ನನ್ನ ಪಕ್ಕ ಬಂದು ಕುಳಿತುಕೊಂಡಳು. ನನಗೆ ಕುಡಿಯಲು ಏನೋ ಕೊಟ್ಟಳು. ಆದರೆ ನಾನು ಮೊದಲು ಅವಳಿಗೆ ಕುಡಿಸಿ ನಂತರ ನಾನು ಕುಡಿದೆ. ಆಗ ನಿಜವಾಗಲೂ ಅವಳ ಕಣ್ಣಿಂದ ಕಣ್ಣೀರು ಬರುತ್ತಿದೆ. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳು ಕೂಡ ನನ್ನನ್ನು ತಬ್ಬಿಕೊಂಡಳು ಅಷ್ಟೆ. ನಾನು ಅವಳ ಹಣೆ, ತುಟಿ, ಕೆನ್ನೆ, ಕತ್ತಿನ ಬಳಿ ನಿರಂತರವಾಗಿ ಮುತ್ತುಗಳನ್ನು ಕೊಡಲು ಆರಂಭಿಸಿದೆ. ಅವಳು ಒಂದು ರೀತಿ ರೋಮಾಂಚನ ಅನುಭವಿಸುತ್ತಿದ್ದಳು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದು, ನಾನು ಅವಳನ್ನು ಮುದ್ದಿಸುತ್ತಿದ್ದರೆ ಅವಳು ಒಂದು ಹೊಸ ರೀತಿಯಾದ ಧ್ವನಿ ಮಾಡುತ್ತಿದ್ದಳು. ಅವಳಿಗೂ ಕೂಡ ನನ್ನ ಜೊತೆ ಇರುವುದು ಖುಷಿಯಾಗಿದೆ ಅನ್ನುವ ವಿಷಯ ತಿಳಿದು ಖುಷಿಯಾಯಿತು. ನನ್ನ ಬಟ್ಟೆಯನ್ನು ಅವಳ ಬಟ್ಟೆಯನ್ನು ನಾನು ತೆಗೆದೆವು. ಅವಳ ತುಟಿಗಳಲ್ಲಿ ಇದ್ದ ಜೇನನ್ನು ನನ್ನ ತುಟಿಗಳಿಂದ ನಿರಂತರವಾಗಿ ಕುಡಿದೆನು. ಅವಳ ದೇಹದ ಪ್ರತಿ ಕಣವು ನನ್ನನ್ನು ಆಶ್ರಯಿಸಿದ್ದು, ಪ್ಲೀಸ್ ನಮ್ಮನ್ನು ನಿನ್ನ ಜೊತೆ ಇಟ್ಟುಕೋ, ನಿನಗೆ ಒಳ್ಳೆಯದು ಆಗುತ್ತದೆ ಅಂತ. ವಿಧಿಯಿಲ್ಲದೆ ನಾನು ಅವಳ ದೇಹದ ಕಣಗಳಿಗೆ ಮೋಕ್ಷ ಕೊಟ್ಟೆ ನನ್ನ ಮನ್ಮಥ ಕಲೆಯಿಂದ. ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮುಂದುವರೆದೆ. ಅವಳು ಕೂಡ ಖುಷಿಪಟ್ಟಳು. ನನ್ನ ಎದೆಯ ಬಳಿ ಇರುವ ಕೂದಲನ್ನು ಆಟ ಆಡಿಸುತ್ತಿದ್ದಳು. ರಾತ್ರಿ ಪೂರ್ತಿ ಇಬ್ಬರೂ ನಿದ್ರೆ ಮಾಡಿಲ್ಲ. ಬೆಳಗಿನ ಜಾವ ಎಚ್ಚರವಾದಾಗ ನನಗೆ ತೃಪ್ತಿ ಇತ್ತು. ಇದೇ ಮೊದಲ ಬಾರಿ ನಾನು ನನ್ನ ಹೆಂಡತಿಯ ಜೊತೆ ಸೇರಿದ್ದು. ಇನ್ನೊಂದು ಬಾರಿ ಸೇರೋಣ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳು ನನ್ನ ಕಡೆ ತಿರುಗಿದಳು. ಆಗ ಅವಳ ಕೈ ನೋಡಿ ನನಗೆ ಅನುಮಾನ ಬಂತು. ನನ್ನ ಹೆಂಡತಿ ತುಂಬ ಬೆಳ್ಳಗೆ ಇದ್ದಾಳೆ, ಆದರೆ ಇಲ್ಲಿ ಇರುವ ಕೈ ಸ್ವಲ್ಪ ಬಣ್ಣ ಕಡಿಮೆ. ಹಾಗಾದರೆ ರಾತ್ರಿ ಪೂರ್ತಿ ನನ್ನ ಹೆಂಡತಿ ನನ್ನ ಜೊತೆ ಇರಲಿಲ್ಲವೇ ಅನ್ನುವ ವಿಷಯ ನೆನೆಸಿಕೊಂಡು ನನಗೆ ಭಯವಾಯಿತು. ಬೆಡ್ಶೀಟ್ ತೆಗೆದು ನೋಡಿದಾಗ ನೆಮ್ಮದಿಯಾಗಿ ನನ್ನ ಗೆಳೆಯನ ಹೆಂಡತಿ ನಿದ್ರೆ ಮಾಡುತ್ತಿದ್ದಾಳೆ.
ನನ್ನ ಪ್ರೀತಿಯ ಗೆಳೆಯನಿಗೆ ನಾನು ಮೋಸ ಮಾಡಿದೆ. ಅತಿಯಾಗಿ ಕುಡಿದ ಮತ್ತಿನಲ್ಲಿ ನನ್ನ ಹೆಂಡತಿ ಯಾರು, ನನ್ನ ಗೆಳೆಯನ ಹೆಂಡತಿ ಯಾರು ಅಂತ ತಿಳಿದಿಲ್ಲ. ಮನಸ್ಸೋ ಇಚ್ಛೆ ಅವಳನ್ನು ನಾನು ತಿಂದು ತೆಗೆದೆ. ನನ್ನ ಜೊತೆ ಕಂಪನಿಗೆ ಬಾ ಅಂತ ನನ್ನ ಗೆಳೆಯ ಕರೆದ. ಆದರೆ ನಾನು ಅವನಿಗೆ ಮೋಸ ಮಾಡಿದೆ. ನಾನು ಅಳಲು ಶುರು ಮಾಡಿದೆ. ಆಗ ನನ್ನ ಗೆಳೆಯನ ಹೆಂಡತಿ ಕಣ್ಬಿಟ್ಟು ಏನಾಯಿತು ಅಂತ ನೋಡಿ ಏನು ಹಾಗೇ ಇಲ್ಲ ಅನ್ನುವ ರೀತಿ ಕೇಳುತ್ತಿದ್ದಾಳೆ. ಅವಳನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅದು ನೀವು ಹೇಗೆ ನನ್ನ ರೂಮಿನಲ್ಲಿ ಬಂದಿರಿ? ನನಗೆ ತಿಳಿದಿಲ್ಲ. ತಿಳಿದಿದ್ದರೆ ನಾನು ರಾತ್ರಿ ಹೊರಟು ಹೋಗುತ್ತಿದ್ದೆ. ಕುಡಿದ ಮತ್ತಿನಲ್ಲಿ ನನಗೆ ನೀವೇ ನನ್ನ ಹೆಂಡತಿ ಅಂತ ಅನಿಸಿತು. ಪ್ಲೀಸ್ ನನ್ನ ಗೆಳೆಯನಿಗೆ ಹೇಳಬೇಡಿ ಅಂತ ಅಳಲು ಶುರು ಮಾಡಿದೆ. ಆಗ ನನ್ನ ಗೆಳೆಯನ ಹೆಂಡತಿ ನನ್ನ ಕೈಯನ್ನು ಹಿಡಿದುಕೊಂಡು ಅದಕ್ಕೆ ಮುತ್ತು ಕೊಟ್ಟಳು. ಈಗ ನೀವೇ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದಳು. ಅಷ್ಟೇ ಅಲ್ಲ, ನನ್ನ ತುಟಿಗೆ ಮುತ್ತು ಕೊಟ್ಟಳು. ಅವಳನ್ನು ದೂರ ತಳ್ಳಿದೆ. ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸಲಿ? ನನ್ನ ಗೆಳೆಯನಿಗೆ ಅಂತ ದುಃಖ ಆಗುತ್ತಿದೆ. ಅಂದರೆ ನನ್ನ ಗೆಳೆಯನ ಹೆಂಡತಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲೇ ಇದ್ದ ಕ್ಯಾಶುಯಲ್ ವೇರ್ ಹಾಕಿದಳು. ನಂತರ ಅವಳು ಕೂಡ ಒಂದು ಸಿಂಪಲ್ ಡ್ರೆಸ್ ಹಾಕಿ ನನ್ನನ್ನು ಬಲವಂತದಿಂದ ಕಾರಿನಲ್ಲಿ ಕರೆದುಕೊಂಡು ಹೋದಳು. ನಾನು ನಿನ್ನ ಜೊತೆ ಬರುವುದಿಲ್ಲ. ನಿನ್ನ ಗಂಡ ಮತ್ತು ನಿನ್ನ ಸಂಸಾರ ಚೆನ್ನಾಗಿ ಇದೆ. ನೀವಿಬ್ಬರು ಚೆನ್ನಾಗಿರಿ ಅಷ್ಟೆ. ಅಲ್ಲದೆ ನನ್ನ ಗೆಳೆಯ ಹೇಳುತ್ತಿದ್ದ, ನೀವು ಆಗರ್ಭ ಶ್ರೀಮಂತರ ಅಪ್ಪನ ಒಬ್ಬಳೆ ಮಗಳು ಅಂತ. ಅಷ್ಟೊಂದು ಶ್ರೀಮಂತರು. ತಿಳಿಯದೆ ನಾನು ತಪ್ಪು ಮಾಡಿಬಿಟ್ಟೆ ಅಂದ. ಅವನು ಈಗಲೂ ಅಳುತ್ತಿದ್ದಾನೆ. ಒಂದೇ ಒಂದು ಡೌಟ್ ಬಂತು. ನಾನು ಕುಡಿದಿದ್ದು, ಆದರೆ ನೀವು? ನಿಮಗೆ ಪ್ರಜ್ಞೆ ಇತ್ತು ಅಲ್ಲವೇ ಅಂತ ಆಶ್ಚರ್ಯದಿಂದ ನಾನು ಕೇಳಿದೆ. ಆಗ ಅವರು ನಗುತ್ತಾ ಕಾರನ್ನು ಡ್ರೈವ್ ಮಾಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಇರುವ ಮನೆಗೆ ಕರೆದುಕೊಂಡು ಹೋದರು. ನನಗೆ ಭಯವಾಗುತ್ತಿದೆ ಅಂದರೂ ಬಿಡಲಿಲ್ಲ. ಅಲ್ಲಿ ಹೋದಾಗ ಆ ಮನೆ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಮನೆಯ ಸೆಕ್ಯೂರಿಟಿಗೆ 3-4 ಜನ ಇದ್ದಾರೆ. ಪ್ರತಿಯೊಬ್ಬರೂ ನನ್ನ ಗೆಳೆಯನ ಹೆಂಡತಿಗೆ ನಮಸ್ಕಾರ ಮಾಡಿದರು. ನಂತರ ಒಂದು ರೂಮಿನಲ್ಲಿ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರೂ ಕೂಡ ಚೆಲ್ಲಾಟ ಆಡುತ್ತಿದ್ದಾರೆ. ಅವರಿಬ್ಬರು ಒಬ್ಬರಿಗೊಬ್ಬರು ಮುತ್ತು ಕೊಡುತ್ತಿದ್ದಾರೆ. ಅವನು ಇವಳನ್ನು ನಿರಂತರವಾಗಿ ಕಚ್ಚುತ್ತಿದ್ದಾನೆ. ಇವಳು ಇವಳ ದೇಹದ ಭಾಗವನ್ನು ಕೊಡುತ್ತಿದ್ದಾಳೆ. ಇಲ್ಲಿ ಕಚ್ಚು ಅಲ್ಲಿ ಕಚ್ಚು ಅಂತ. ನನ್ನ ಹೆಂಡತಿ ಅವಳು ಅನ್ನುವುದನ್ನು ತಿಳಿದು ನಾನು ಕೆಳಗೆ ಕುಸಿದೆ. ಅವರಿಬ್ಬರು ನಮಗೆ ತುಂಬ ದಿನದಿಂದ ಮೋಸ ಮಾಡುತ್ತಿದ್ದಾರೆ. ನೀವು ಬಡವರು ಅಂತ ನಿಮ್ಮ ಹೆಂಡತಿ ನಿಮ್ಮ ಬಳಿ ಬರುವುದಿಲ್ಲ. ನಾನು ಕಪ್ಪಗೆ ಇದ್ದೇನೆ ಅಂತ ನನ್ನ ಗಂಡ ನನ್ನ ಬಳಿ ಬರುವುದಿಲ್ಲ. ನನ್ನ ಅಪ್ಪ ಅವರನ್ನು ಮದುವೆ ಮಾಡಿದ್ದೆ ನನ್ನ ಆಸ್ತಿಯನ್ನು ನೋಡಿಕೊಳ್ಳಲು, ಅದರ ಜೊತೆಗೆ ನನ್ನನ್ನು ನೋಡಿಕೊಳ್ಳಲು. ಆದರೆ ಕೇವಲ ಆಸ್ತಿ ಮಾತ್ರ ಬೇಕು, ನಾನು ಬೇಡ ಅನ್ನುವ ರೀತಿ ಆಡುತ್ತಿದ್ದ. ನಿಮ್ಮ ಮದುವೆಗೆ ಮುಂಚೆ ನೀವು ನಿಮ್ಮ ಹೆಂಡತಿಯನ್ನು ನನ್ನ ಗಂಡನಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೀರಾ. ಅಂದಿನಿಂದ ಇವರಿಬ್ಬರು ಚಕ್ಕಂದ ಆಡುತ್ತಿದ್ದಾರೆ. ನನಗೆ ನಿಜವಾಗಲೂ ಈಗ ದುಃಖವಾಗುತ್ತಿತ್ತು. ಆಗ ನನ್ನ ಗೆಳೆಯನ ಹೆಂಡತಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ನಾನು ಜೋರಾಗಿ ಅಳುತ್ತಿದ್ದೆ. ನನ್ನ ಶಬ್ದಕ್ಕೆ ಒಳಗಡೆ ಇದ್ದ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರೂ ಹೊರಗೆ ಬಂದರು. ಅವರಿಬ್ಬರು ಶಾಕ್ ಆಗಿ ನಮ್ಮನ್ನು ನೋಡುತ್ತಿದ್ದರು. ಆಗ ನನ್ನ ಗೆಳೆಯನ ಹೆಂಡತಿ ಅವನು ಕಟ್ಟಿದ್ದ ತಾಳಿಯನ್ನು ಕಿತ್ತೆಸೆದು ನನ್ನ ತುಟಿಗೆ ಅವನ ಎದುರುಗಡೆ ಮುತ್ತು ಕೊಟ್ಟಳು. ನಾನು ಇವನನ್ನೇ ಮದುವೆ ಆಗುತ್ತೇನೆ. ಇವನೆಂದರೆ ನನಗೆ ಇಷ್ಟ. ಇವನಲ್ಲಿ ದುಡ್ಡು, ಆಸ್ತಿ, ಐಶ್ವರ್ಯ ಇಲ್ಲದೇ ಇರುವುದು, ಚೆನ್ನಾಗಿ ಇಂಗ್ಲಿಷ್ ಮಾತನಾಡಲು ಬರುವುದಿಲ್ಲ. ಆದರೆ ಇವನಲ್ಲಿ ಒಂದು ನಿಷ್ಠೆ ಅನ್ನುವುದು ಇದೆ. ನನ್ನ ಜೊತೆ ಒಂದು ರಾತ್ರಿ ಕಳೆದ ನೀನು ಅಂತ ಅಂದುಕೊಂಡು ಬೆಳಿಗ್ಗೆ ಎಚ್ಚರವಾದ ಸಮಯದಿಂದ ಇಲ್ಲಿಯವರೆಗೂ ಅಳುತ್ತಿದ್ದಾನೆ. ನನ್ನ ಹೆಂಡತಿಗೆ ನಾನು ಮೋಸ ಮಾಡಿದೆ ಅಂತ, ನನ್ನ ಗೆಳೆಯನ ಹೆಂಡತಿಯ ಜೊತೆ ಮಲಗಿದೆ ಅಂತ. ಆ ಬೇಸರವನ್ನು ಅವನಿಂದ ದೂರ ಮಾಡಲು ನಾನು ಇವನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದಳು. ಆಗ ನನ್ನ ಗೆಳೆಯ ಏನೋ ಹೇಳಲು ಬಂದಾಗ ಅಷ್ಟರಲ್ಲಿ ಲಾಯರ್ ಬಂದು ಎಲ್ಲ ಆಸ್ತಿಯನ್ನು ನಿಮ್ಮ ಹೆಂಡತಿ ನಿಮ್ಮ ಹೆಸರಿನಿಂದ ಅವರ ಮತ್ತು ಅವರನ್ನು ಮದುವೆ ಆಗುವ ಹೊಸ ಹುಡುಗನ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ. ನೀವು ಇನ್ನೆಂದೂ ಕೂಡ ಆ ಕಂಪನಿ ಮತ್ತು ಆ ಮನೆಯವರ ಮೇಲೆ ಅಧಿಕಾರ ಹೊಂದಿರುವುದಿಲ್ಲ. ಇಬ್ಬರೂ ಕೂಡ ಆಶ್ಚರ್ಯದಿಂದ ಈಗಲೂ ನಮ್ಮನ್ನು ನೋಡುತ್ತಿದ್ದಾರೆ. ಲಾಯರ್ ಹೊರಟು ಹೋದರು. ನಂತರ ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಏನೋ ಹೇಳಲು ಬಂದರು.
ಆ ಮಾತನ್ನು ಕೇಳಿಸಿಕೊಳ್ಳಲು ಅವಕಾಶ ಮಾಡಿಕೊಡದೆ ನನ್ನ ಗೆಳೆಯನ ಹೆಂಡತಿ ನನ್ನನ್ನು ಕರೆದುಕೊಂಡು ಹೋದಳು. ಪುನಃ ರೂಮಿಗೆ. ಬೆಳಿಗ್ಗೆ ಹೋಗೋಣ. ಅಪ್ಪ ಅಮ್ಮನಿಗೆ ನಿಮ್ಮನ್ನು ಪರಿಚಯ ಮಾಡಿಸಿಕೊಡುತ್ತೇನೆ. ನಾವಿಬ್ಬರು ಬೇಗ ಮದುವೆ ಆಗೋಣ. ನನಗೂ ಕೂಡ ವಯಸ್ಸಾಗುತ್ತಿದೆ, ಬೇಗ ಮಕ್ಕಳು ಬೇಕು ಅಂತ ಹೇಳಿದಳು. ತುಂಬ ಆಸ್ತಿ ಇದೆ ಅಂತ ಹೇಳಿದಾಗ ನನಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವಳು ಅವಳ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದಾಗ ನಾನು ಕೂಡ ನನ್ನ ಬಟ್ಟೆಯನ್ನು ತೆಗೆದೆ. ನಂತರ ಅವಳು ನನ್ನ ಮೇಲೆ ಮಲಗಿದ್ದಳು. ನಾನು ಕೂಡ ಅವಳ ಮೇಲೆ ತುಂಬ ಹೊತ್ತು ಮಲಗಿದ್ದೆ. ಇಬ್ಬರೂ ಕೂಡ ಒಬ್ಬರ ಮೇಲೆ ಒಬ್ಬರು ಮಲಗಿಕೊಂಡು ಪ್ರೀತಿಯ ಸುಖವನ್ನು ಅನುಭವಿಸುತ್ತಾ ಇದ್ದೇವೆ. ಅವಳು ನನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ನನಗೆ ಸುಖ ಕೊಡುತ್ತಿದ್ದಾಳೆ. 2 ತಿಂಗಳಲ್ಲಿ ಇವಳನ್ನು ಪ್ರೆಗ್ನೆಂಟ್ ಮಾಡಬೇಕು ಅಂತ ಮನಸ್ಸು ಆತೊರೆಯಿತು. ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಅವಳನ್ನು ಖುಷಿಪಡಿಸಲು ಪ್ರಯತ್ನ ಪಟ್ಟೆ. ಮುಂದೆ ನಮ್ಮಿಬ್ಬರ ಬದುಕು ಸುಂದರವಾಗಿರುತ್ತದೆ. ನಾನು ಕೆಲಸಕ್ಕೆ ಹೋಗುವುದು ಬೇಡ. ನನ್ನ ಹೆಂಡತಿಯ ಬಿಸ್ನೆಸ್ಸನ್ನು ನೋಡಿಕೊಂಡರೆ ಸಾಕು. ಈ ರೀತಿ ನಮ್ಮ ಸುಂದರವಾದ ಬದುಕಿನ ಪಯಣ ಶುರುವಾಯಿತು. ಮದುವೆಯಾದ ವರ್ಷಕ್ಕೆ ಮಗ ಹುಟ್ಟಿದ. 3 ವರ್ಷಕ್ಕೆ ಮಗಳು ಹುಟ್ಟಿದಳು. ನಮ್ಮ ಬದುಕು ಸುಂದರವಾಗಿದೆ. ಈಗ ನಾನು ತುಂಬ ಶ್ರೀಮಂತ. ನನ್ನ ಅಪ್ಪ ಅಮ್ಮ ಕೂಡ ಈಗ ನಮ್ಮ ಮನೆಯಲ್ಲಿ ಇದ್ದಾರೆ. ನನ್ನ ಹೆಂಡತಿ ಅಂದರೆ ಅವರಿಗೆಲ್ಲ ತುಂಬ ಇಷ್ಟ. ನನ್ನ ಮೊದಲನೇ ಮದುವೆ ಕಿತ್ತು ಹೋಗಿದ್ದು ಎಲ್ಲರಿಗೂ ಖುಷಿಯ ವಿಷಯವೇ. ನನ್ನ ಗೆಳೆಯ ಮತ್ತು ನನ್ನ ಹೆಂಡತಿ ಇಬ್ಬರೂ ಕೂಡ ಸಪ್ರೇಟ್ ಆಗಿದ್ದಾರೆ. ಅವನು ಯಾವುದೋ ಒಂದು ಕಂಪನಿಯಲ್ಲಿ ಸಣ್ಣ ಕೆಲಸ ಮಾಡುತ್ತಾನೆ. ಇವಳು ಮನೆ ಕೆಲಸ ಮಾಡುತ್ತಾಳೆ. ಅವರು ನಮ್ಮಿಬ್ಬರಿಗೆ ಮೋಸ ಮಾಡಿ ಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ನನ್ನ ಮತ್ತು ನನ್ನ 2ನೇ ಹೆಂಡತಿಯ ಬದುಕು ತುಂಬ ಸುಂದರವಾಗಿದೆ. ಇದೇ ನನ್ನ ನಿಜವಾದ ಬದುಕು ಅಂತ ಅನಿಸಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.